ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನೇನು ಶ್ರಾವಣ ಮಾಸ ಸ್ಟಾರ್ಟ್ ಆಯ್ತು. ಸೊ ಅದಕ್ಕೆ ಇವತ್ತು ಮನೆಯನ್ನ ಕ್ಲೀನ್ ಮಾಡ್ಕೊಳ್ತಿದ್ದೆ. ಈ ಮಂತು ಸ್ಪೆಷಲಿ ಫಾರ್ ಮನೆ, ಮನ ಮತ್ತು ಶರೀರನ ಕ್ಲೀನ್ ಮಾಡ್ಕೊಳ್ಳುವಂತ ಮಂತ್ ಆಗಿದೆ. ಹೊಸ ಮಾಸ, ಹೊಸ ಎನರ್ಜಿಗೆ ಶುಭ ಆರಂಭ. ಈ ಶ್ರಾವಣ ಮಾಸಕ್ಕೆ ಯಾಕೆ ಇಷ್ಟೊಂದು ಇಂಪಾರ್ಟೆನ್ಸ್ ಕೊಡ್ತಾರಂತ ನೀವು ತಿಳ್ಕೊಳ್ಬೇಕಾದ್ರೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ ವರ್ಗು ನೋಡಿ. ಶ್ರಾವಣ ಮಾಸ ಶುರು ಮಾಡ್ಬೇಕು ಅಂದ್ರೆ ಫಸ್ಟ್ ಸ್ಟೆಪ್ ಮನೆಯನ್ನ ಶುದ್ಧಿ ಮಾಡ್ಬೇಕು. ಸ್ಪೆಷಲಿ ಅಡಿಗೆ ಮನೆಯನ್ನ ಶುದ್ಧಿ ಮಾಡ್ಕೊಳ್ಬೇಕು. ಯಾಕಂದ್ರೆ ಅಡುಗೆ ಮನೆಯಲ್ಲಿ ಅನ್ನಪೂರ್ಣೇಶ್ವರಿ ವಾಸವಾಗಿರ್ತಾಳೆ. ಹಾಗಾಗಿ ಅಡುಗೆ ಮನೆ ದೇವರ ಮನೆ ಆಗಿರ್ಬೇಕು. ಯಾವುದೇ ಪೂಜೆ ಪುನಸ್ಕಾರಗಳನ್ನ ಮಾಡೋಕಿನ ಮುಂಚೆ ದೇವರ ಮನೆ ಹಾಗೆ ಅಡುಗೆ ಮನೆಯನ್ನ ಸ್ವಚ್ಛವಾಗಿರಿಸ್ಕೊಂಡ್ರೆ ನಮ್ದಲ್ಲಿ ಪಾಸಿಟಿವ್ ಎನರ್ಜಿ ಹಾಗೆ ಪಾಸಿಟಿವ್ ವೈಬ್ರೇಷನ್ ಬರುತ್ತೆ. ಹಾಗಾಗಿ ಮುಂಚೆ ನಾವು ಸ್ವಚ್ಛತೆಯನ್ನ ಮಾಡ್ಕೊಳ್ಬೇಕು. ಯಾಕೆ ನಾವು ಶ್ರಾವಣ ಮಾಸಕ್ಕೆ ಇಷ್ಟೊಂದು ಆದ್ಯತೆಯನ್ನ ಕೊಡ್ತೀವಿ ಅಂತಂದ್ರೆ, ಶ್ರಾವಣ ಮಾಸವನ್ನ ಸ್ಪಿರಿಚುವಲ್ ಮಂತ್ ಅಂತಾನೆ ಕರೀತಾರೆ. ಸ್ಪೆಷಲಿ ಇದನ್ನ ಶಿವನಿಗೆ ಡೆಡಿಕೇಟ್ ಮಾಡ್ತಾರೆ. ಹಾಗೆ ಕೆಲವೊಂದಿಷ್ಟು ಆಚರಣೆಗಳನ್ನ ಕೂಡ ಮಾಡ್ತೀವಿ. ನಾಗರ ಪಂಚಮಿ, ವರಮಹಾಲಕ್ಷ್ಮಿ ವ್ರತ, ಕೃಷ್ಣ ಜನ್ಮಾಷ್ಟಮಿ, ಮಂಗಳಗೌರಿ ವ್ರತ, ಹಾಗೆ ಶ್ರಾವಣ ಪೂರ್ಣಿಮಾ. ಇದೆಲ್ಲ ಇನ್ನರ್ ಕ್ಲೆನ್ಸಿಂಗ್ ಅಂಡ್ ಡಿವಿಯೇಷನ್ಗೆ ಫೋಕಸ್ ಮಾಡ್ತೀವಿ. ಸಿಂಪಲ್ ಲಿವಿಂಗ್, ಸಿಂಪಲ್ ಫುಡ್, ಡೈಲಿ ಪೂಜಾ ಮಾಡೋದು ನಮ್ಮ ಟ್ರೆಡಿಷನ್. ಯಾಕೆ ನಾವು ಶ್ರಾವಣ ಮಾಸದಲ್ಲಿ ನಾನ್ ವೆಜ್ ಅನ್ನ ಅವಾಯ್ಡ್ ಮಾಡ್ತೀವಿ ಅಂತಂದ್ರೆ, ಸ್ಪಿರಿಚುವಲ್ಲಿ ಇದನ್ನ ನಾವು ಬಿಲೀವ್ ಮಾಡ್ತೀವಿ. ನಾನ್ ವೆಜ್ ಫುಡ್ ತಿನ್ನಲ್ಲ ಯಾಕಂತಂದ್ರೆ ಅದು ನೆಗೆಟಿವ್ ಎನರ್ಜಿ ಅಂತಂದು. ಸೊ ಹಾಗಾಗಿ ಆಯುರ್ವೇದದ ಪ್ರಕಾರ ಮಾನ್ಸೂನ್ ಟೈಮಲ್ಲಿ ನಾವು ಡೈಜೆಷನ್ ವೀಕ್ ಆಗಿರುತ್ತಾ, ನಾವು ನಾನ್ ವೆಜ್ ಅನ್ನ ತಿನ್ನೋದ್ರಿಂದ ನಮ್ಮ ಡೈಜೆಷನ್‌ಗೆ ಪ್ರಾಬ್ಲಮ್ ಆಗುತ್ತೆ ಅನ್ನೋ ಒಂದು ಕಾರಣದಿಂದ ಇದನ್ನ ಅವಾಯ್ಡ್ ಮಾಡ್ತೀವಿ. ಟ್ರೆಡಿಷನಲಿ ಪೂಜೆ ಮಾಡೋದು, ವ್ರತ ಹಾಗೂ ಫಾಸ್ಟಿಂಗ್ ಇರೋದ್ರಿಂದ ನಾವು ಯಾವಾಗ್ಲೂ ನಾನ್ ವೆಜ್ ಅನ್ನ ಅವಾಯ್ಡ್ ಮಾಡ್ಕೊಂಡ್ ಬಂದಿರ್ತೀವಿ. ಮೆಂಟಲಿ ಕೂಡ ಲೈಟ್ ವೆಜ್ ಫುಡ್ ನಮ್ಮ ಮೂಡನ್ನ ಕಾಮ್ ಮಾಡುತ್ತೆ. ಹಾಗಾಗಿ ಡಿವಿಯೇಷನ್‌ಗೆ ಇದು ಈಸಿ ಆಗುತ್ತೆ. 12 ತಿಂಗಳು ಪಾಲಿಸಕ್ಕಾಗಲ್ಲ. ಹಾಗಾಗಿ 1 ತಿಂಗಳಾದ್ರೂ ಇದನ್ನ ಪಾಲಿಸಿ. ಯಾಕಂದ್ರೆ ಈ ಮಾಸದಲ್ಲಿ ಫಾಲೋ ಮಾಡಿದ್ರೆ ಮನೆಗೆ ಶುಭ, ಸಮೃದ್ಧಿ, ಆರೋಗ್ಯ ಮತ್ತೆ ನೆಮ್ಮದಿ ಬರುತ್ತೆ. ಸ್ಪಿರಿಚುವಲ್ ಪ್ರಾಕ್ಟೀಸಸ್ ಕೂಡ ನಮ್ಮ ಲೈಫ್‌ದಾಗ ಬಹಳಷ್ಟು ಚೇಂಜಸ್ ಅನ್ನ ತರುತ್ತಾ. ಫಾಸ್ಟಿಂಗ್ ಮಾಡೋದಾಗಿರ್ಬೋದು, ಶಿವಪುರಾಣ, ಲಕ್ಷ್ಮಿ ಅಷ್ಟೋತ್ತರನ ಪಠಿಸೋದಾಗಿರ್ಬೋದು, ಹಾಗೆ ಶಿವಸ್ತೋತ್ರಂ, ರುದ್ರನಾಮಕಂ ಈ ಥರದ್ದನ್ನೆಲ್ಲ ಕೇಳಿಸ್ಕೊಳ್ಳೋದ್ರಿಂದ ನಮ್ಮ ಮನಸ್ಸು ಶಾಂತವಾಗಿರುತ್ತೆ. ಹಾಗೆ ಪಾಸಿಟಿವ್ ವೈಬ್ ಅಂಡ್ ಪಾಸಿಟಿವ್ ಎನರ್ಜಿ ನಮ್ಮ ಜೊತೆ ಯಾವಾಗಲೂ ಇರುತ್ತೆ. ಈ ಶ್ರಾವಣ ಮಾಸದಲ್ಲಿ ತಪ್ಪದೆ 5 ರಿಂದ 10 ನಿಮಿಷಗಳ ಕಾಲ ಮೆಡಿಟೇಟ್ ಮಾಡಿ, ಅಂದರೆ ದೇವರ ಆರಾಧನೆಯನ್ನ ಮಾಡಿ. ಇಫ್ ಪಾಸಿಬಲ್ ಫುಡ್ ಮತ್ತೆ ಬಟ್ಟೆಯನ್ನ ಡೊನೇಟ್ ಮಾಡ್ರಿ. ಬಿಕಾಸ್ ಇಟ್ಸ್ ಹೈಲಿ ಆಸ್ಪಿಷಿಯಸ್ ಇನ್ ದಿಸ್ ಮಂತ್. ಸೊ ಹಾಗೆ ರೀಸೆಂಟ್ ಆಗಿ ನಾನೊಂದು ಸ್ಮಾಲ್ ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಅದು ಕ್ಲಾತಿಂಗ್ ಬ್ರ್ಯಾಂಡ್. ನೇಮ್ ಬಂದು ಸ್ಟೈಲ್ಡ್ ಬೈ ಐಶ್ ಅಂತ. ಅದಕ್ಕೆ ಫ್ಯಾಬ್ರಿಕ್ ಕಲೆಕ್ಷನ್ ನ ಹೇಗ್ ಮಾಡಿದೆ, ಎಲ್ಲಿ ಮಾಡಿದೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಹಾಗೆ ಸ್ಟೈಲ್ಡ್ ಬೈ ಐಶ್ ಫೆಸ್ಟಿವಲ್ ಕಲೆಕ್ಷನ್ ನೋಡ್ಬೋದು ನೀವಿಲ್ಲಿ. ಎಲ್ಲಾನು 100% ಪ್ಯೂರ್ ಕಾಟನ್ ಇಂದ ರೆಡಿ ಮಾಡಿರುವಂತ ಶಾರ್ಟ್ ಕುರ್ತೀಸ್. ಹಾಗೆ ನಿಮಗ್ ಬೇಕಾಗಿರುವಂತ ಶಾರ್ಟ್ ಕುರ್ತೀಸ್ ಅಂಡ್ ಡ್ರೆಸ್ಸಸ್ ನ ನೀವು ಕಸ್ಟಮೈಸ್ ಕೂಡ ಮಾಡ್ಕೋಬಹುದು. ನೀವೇನಾದ್ರೂ ಆನ್‌ಲೈನ್‌ದಾಗ ಕಾಟನ್ ಫ್ಯಾಬ್ರಿಕ್ ಇರುವಂತ ಡ್ರೆಸಸ್, ಕುರ್ತೀಸ್‌ನ ಪರ್ಚೇಸ್ ಮಾಡಿದ್ರ ಪ್ರೈಸ್ ಜಾಸ್ತಿ ಇರುತ್ತ. ಬಟ್ ನಮ್ಮ ಸ್ಟೈಲ್ ಬೈ ಐಶ್ ಒಳಗ ಬಿಲೋ 1000 ನಿಮ್ಗ ಸಿಗುತ್ತ. ಹಾಗೆ ನೀವು ಇದನ್ನ ಕಸ್ಟಮೈಸ್ ಕೂಡ ಮಾಡ್ಕೋಬಹುದು. ನಿಮಗ್ ಬೇಕಾಗಿರುವ ಡಿಸೈನ್ಸ್ ಅನ್ನ ನೀವು ನಂಗೆ ಶೇರ್ ಮಾಡಿದ್ರೆ ಡೆಫಿನಿಟ್ಲಿ ಅದೇ ರೀತಿಯಾಗಿ ನಾವು ನಿಮ್ಗೆ ರೆಡಿ ಮಾಡಿ ಕೊಡ್ತೀವಿ. ಇದೆಲ್ಲವೂ ನನ್ನ ಕಲೆಕ್ಷನ್, ಫ್ಯಾಬ್ರಿಕ್ ಕಲೆಕ್ಷನ್. ಇದು ನೀವು ಫ್ಯಾಬ್ರಿಕ್ ಅನ್ನ ಚೂಸ್ ಮಾಡ್ಕೊಂಡು ನಿಮ್ಗೆ ಯಾವ ತರ ಬೇಕು ಆ ತರ ನೀವು ಡ್ರೆಸಸ್ ಅನ್ನ ರೆಡಿ ಮಾಡಿಸ್ಕೋಬಹುದು. ಹಾಗೆ ಪ್ರೀ ವೆಡ್ಡಿಂಗ್ ಶೂಟ್, ಮೆಟರ್ನಿಟಿ ಶೂಟ್ ಅಥವಾ ಫೋಟೋ ಶೂಟ್‌ಗೆ ಯುನಿಕ್ ಔಟ್‌ಫಿಟ್ ಬೇಕಾಗಿದ್ರೆ ಸ್ಟೈಲ್ಡ್ ಬೈ ಐಶ್ ಅಲ್ಲಿ ರೆಂಟಿಗೆ ಡ್ರೆಸಸ್ ಕೂಡ ಸಿಗುತ್ತೆ. ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರುವಂತ ಇನ್‌ಸ್ಟಾಗ್ರಾಮ್ ಅಕೌಂಟ್ ಅನ್ನ ಫಾಲೋ ಮಾಡ್ರಿ. ಅಂದ್ರೆ ನಿಮ್ಗೆ ನನ್ನ ನ್ಯೂ ಕಲೆಕ್ಷನ್ ಅಪ್ಡೇಟ್ಸ್ ಸಿಗುತ್ತೆ. ನಿಮ್ಗೇನಾದ್ರೂ ಈ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಸ್ಟೈಲ್ ಬೈ ಐಶ್ ನಲ್ಲಿ ಶ್ರಾವಣ ಕಲೆಕ್ಷನ್ ಅನ್ನ ಟ್ರೈ ಮಾಡಿ. ಟೇಕ್ ಕೇರ್, ಬೈ ಬೈ, ಲವ್ ಯು ಆಲ್.